ಹಿಂದೂಲಿ ಎತ್ತಾಳ್ ಜಿ ಚಂದನ್ ಜಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸರ್ ಸ್ವಲ್ಪ ಈ ಮಧ್ಯದಲ್ಲಿ ಎಲ್ಲ ರೀಚ್ ಆಯ್ತು ಸರ್, ಸ್ವಲ್ಪ ಈ ಕಡೆ ಮತ್ತೆ ಯಾವ ಡಾಟ್ ಮಾಡುತ್ತೆ ಸರ್? अस्यां शुभदितो ममोपात्ताय समस्ताय गुरुदक्षिणेद्वार श्री पार्वती परमेश्वर प्रीत्यर्थम अस्यजमानसगोत्रोद्भवस्य वसुरगुरुव पाटिरत्नाळ್ नामधेयस्य स्वाति नक्षत्रे तुलारा विशाखा नक्षत्रे तुलाराशो जातस्य सह कुटुम्बानां क्षेमस्थैर्य जयवीर्य अभय आयुरारोग्य ऐश्वर्यानन्दावृद्ध्यर्थं धर्मार्थकाम्यमोक्ष चतुर्विध फलपुरुषार्थ सिद्ध्यर्थं आदित्यादिनवानां ग्रहाणां ये ग्रहाः ಕಟ್ಟುವೆವು ಮಂದಿರವಲ್ಲೇ ಕಟ್ಟುವೆವು. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ನಮ್ಮದು ನಮ್ಮದು ಮಂದಿರ ನಮ್ಮದು 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 ಮಂದಿರ ನಮ್ಮದು 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 ಮಂದಿರ ನಮ್ಮದು. ಕಟ್ಟುವೆವು ಕಟ್ಟುವೆವು ಮಂದಿರವಲ್ಲೇ ಕಟ್ಟುವೆವು ಕಟ್ಟುವೆವು. ಹನುಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು. ಜೈ ಶ್ರೀರಾಮ್. ಸಾವಧಾನ್ ಸಾವಧಾನ್ ಒಂದು ನಿಮಿಷ ವಿವರಣೆ ಹೇಳ್ತಾರೆ ಅದಕ್ಕೆ. ಸಾವಧಾನ್. ಹೊಟ್ಟೆ ಮಾಡಿ ಮಂಜುಳ ದೇವಸ್ಥಾನದ ವಿಶೇಷ ಹೇಳ್ತಾರೆ. ತಿರುಮಲಾಂಬೆ ಚಿನ್ನಾಂಬೆ ತಿರುಮಲಾಂಬೆ ಆಕೆ ಶ್ರೀರಂಗಪಟ್ಟಣದ ರಾಜ ಚಿಕ್ಕರಾಯನವರು ಅಂದರೆ ಕೃಷ್ಣದೇವರಾಯ ಶ್ರೀರಂಗಪಟ್ಟಣಕ್ಕೆ ಅಯ್ಯ ಆಗ್ತಾರೆ. ಅವ್ರು ಆಸ್ಥಾನದಲ್ಲಿ ರಾಜರುಗಳಾಗಿ ಕಾರ್ಖಾನೆಗಳೆಲ್ಲ ಸ್ಥಾಪನೆ ಮಾಡ್ತಾರೆ. ಅವ್ರು ಯಾವುದನ್ನೇ ಸ್ಥಾಪನೆ ಚಿಹ್ನೆ ಇರ್ತಾರೆ. ಏನು ಅಂದರೆ ಆಂಜನೇಯನ ಕಾಲಕ್ಕೆ 3 ಗಂಟೆ 5 ಗಂಟೆ ನೋಡಿ ಇದೇ ಬಾಲ ನೋಡಿದ್ರೆ ಸರ್ ನೋಡಿ ಬಾಲ ಈಗ ಬಂದಿದೆ ನೋಡಿ ಗಂಟೆಗಳು ನೋಡಿ 1 2 3 ಗಂಟೆ ಇದೆ. ಆಮೇಲೆ ಏನು ನೋಡ್ತಾ ಇದ್ರೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಆಗ್ತಾ ಇದ್ದಾನೆ, ಕೋರೆಯಲ್ಲಿದೆ, ಮೀಸೆ ಇದೆ, ಮತ್ತೆ ನೋಡಿ ಹಿಂಗೆ ಜುಂಗಿ ಹಾಕೊಂಡಿದ್ದಾನೆ, ಮತ್ತೆ ಒಂದು ತಲೆಯಲ್ಲಿ ಜಡೆನ ಪುಟ್ಟಿ ತಲೆಗೆ ಹಾಕೊಂಡಿದ್ದಾನೆ, ಮತ್ತೆ ಆ ಗಂಟೆ ನಡುವಲ್ಲಿ ಪಾಪು ಇಟ್ಕೊಂಡಿದ್ದಾನೆ, ನೋಡಿ ಚೂಡಿ ಇಟ್ಕೊಂಡಿದ್ದಾನೆ. ಇವೆಲ್ಲರೂ ಪಾಪುಗಳು ಜಡೆ ಇರೋದು, ಮೀಸೆ ಇರೋದು, ಅರ್ಧ ಇರೋದು, ಗೋರೆ ಇರೋದು, ಜುಂಗಿ ಹಾಕೊಂಡಿರೋದು, ಕಣ್ಣು ಅಂತಲೇ ನೋಡಿದ್ದೀರಾ ಎಲ್ಲೂ ಇಲ್ಲ. ಈ ಗಂಟೆ ಇದೆಯಲ್ಲ, ಈ ಗಂಟೆ ಹೊಡಿತಾ ಅವ್ನ ಕೈ ನೋಡ್ಕೊಂಡು ನೀವೇನೇ ಆಡಿಸ್ಬಿಟ್ರು, ಏನೇ ಕ್ವಶನ್ ಇದ್ರು, ಏನೇ ಸಮಸ್ಯೆ ಇದ್ರು ಡಿಮಾಂಡ್ ಆಗುತ್ತೆ. ಆ ಕಂಬ ಇದೆ ನೋಡಿ ಸರ್, ಆ ಕಂಬ ಹೊಡಿಕೊಂಡು ನೀವು ಆಂಜನೇಯ ನೋಡಿದ್ರೆ ಈ ಸೈಡ್ ಹೊಡಿಕೊಂಡು ಆ ಕಂಬ ಹೊಡಿಕೊಂಡು ನೀವು ಆಂಜನೇಯ ನೋಡಿದ್ರೆ ಆಂಜನೇಯ ನಿಮ್ಮನ್ನು ನೋಡ್ತಾನೆ. ಮತ್ತೆ ಕಂಬ ಇದೆಯಲ್ಲ, ಈ ಕಂಬದ ಪಕ್ಕ ನಿಂತ್ಕೊಂಡು ನೋಡಿ ಕೋಪ ಕಾಣ್ತಾನೆ. ಅದೇ ಥರ ಈ ಕಂಬದ ಹತ್ರ ನಿಂತ್ಕೊಂಡು ನೋಡಿ ಸೌಮ್ಯ ಕಾಣ್ತಾನೆ. ಏಕ್ ಶಿಲೆ, ನೀವೇನೇ ಕ್ವಶನ್ ಕೇಳ್ಕೊಂಡು ಹೋಗಿ ನೀವು ಮನೆಗೆ ಹೋಗೋದ್ರಲ್ಲಿ ಉತ್ತರ ಕೊಡ್ತೀವಿ. ಕಟ್ಟಿರುವಂಥ
ಏನು ಕಟ್ಟಡಗಳದಾವ ಅದನ್ನೆಲ್ಲನೂ ತೆಗೆದು ಸ್ವಾಭಿಮಾನಿ ಹಿಂದೂಗಳಿಗೆ ತಲೆ ಎತ್ತಿ ಅಡ್ಡಾಡುವಂಥ ಕಾಲ ಈ ರಾಜ್ಯದಲ್ಲಿ ಬರಬೇಕು. ನಮಗೆಲ್ಲ ಇವತ್ತು ನಮ್ಮೆಲ್ಲ ಏನು ಬಜರಂಗಗಳಿರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ಹನುಮಾನನ ಏನು ಮಾಲಾ ಧರಿಸೋರು ಎಲ್ಲರೂ ಸಕ್ಕಟ್ಟಿದ್ದಾರೆ. ಸರ್ RSS ವಿಚಾರವಾಗಿ ಪ್ರತಿದಿನ ಚರ್ಚೆ ಆಗ್ತದೆ ಸರ್. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ನಾವು ಈ ಥರದ ಹಿಂದೂ ಸಂಘಟನೆಗಳು ಏನಿದ್ದಾರೆ RSS ಸಮಾವೇಶಗೊಂಡಂಥ ಸಂದರ್ಭದಲ್ಲಿ ಗಲಾಟೆಗಳಾಗ್ತಾ ಇದೆ, ಇದೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನುವಂಥದ್ದು. RSS ಕರ್ನಾಟಕದ ಏನು ಗಲಭೆ ಆಗ್ತದೆ, ಕಾಂಗ್ರೆಸ್ನವ್ರು ಇದ್ದಾಗೆ ಗಲಭೆ ಆಗ್ತದೆ. ಒಂದು ವರ್ಗಕ್ಕೆ ಸಪೋರ್ಟ್ ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಇವಾಗೆಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಅವ್ರದ್ದೇ ಆಗಿದೆ. ಗಣಪತಿ ಮೇಲೆ ಮಧ್ಯದಲ್ಲಿ ಕಲ್ಲುಗಿರೋ ಕಾರಣ ಏನಿತ್ತು, ಎಲ್ಲಿದ್ದು ಗಲಾಟೆ ಪ್ರಾರಂಭ ಆಯಿತು, ನಾಗಮಂಗಲದಲ್ಲಿ ಎಲ್ಲಿದ್ದು ಗಲಾಟೆ ಪ್ರಾರಂಭ ಆಯಿತು. ಹಿಂದೂಗಳು ಭಾಳಷ್ಟು ಸಹಿಷ್ಣುತೆ ಇದೆ ಅಂತೇಳಿ ಅವರೆಲ್ಲ ಇಲ್ಲಿ ಜೀವಂತದ. ಇದೇ ಪಾಕಿಸ್ತಾನದ ಹಿಂದೂಗಳ ಪರಿಸ್ಥಿತಿ ಏನಿದೆ, ಪಾಕಿಸ್ತಾನದಲ್ಲಿ ಹಿಂದೂಗಳ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗ್ತಿದೆ, ಈಗ ಬಾಂಗ್ಲಾದಲ್ಲಿ ಏನಾಗ್ತಾಯಿದೆ, ಕೇರಳದಲ್ಲಿ ಏನಾಗ್ತಾಯಿದೆ. ಅಂದರೆ ಹಿಂದೂಗಳಾಗಲಿ RSS ಆಗಲಿ ದೇಶವನ್ನು ಕೂಡಿಸುವಂಥ ಕೆಲಸ ಮಾಡಿದೆ. ದುರ್ದೈವ ಅಂದರೆ ಮತ ಬ್ಯಾಂಕಿನ ಸಲುವಾಗಿ ಕಾಂಗ್ರೆಸ್ನವ್ರು ಯಾವಾಗಲೂ ಗಲಾಟೆ ಬಂದವರೇ ಅವರಿಗೆ. ಈ ಗುಜರಾತ್ನಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಆಗ್ತಾಯಿದೆ, ಇವತ್ತು ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾಯಿದೆ, ಅಸ್ಸಾಂದಲ್ಲಿ ಯಾಕೆ ಆಗ್ತಾಯಿದೆ, ಅಲ್ಲಿ BJP ಸರ್ಕಾರ ಇದೆ. ಮತ್ತು ಇಲ್ಲೇ ಯಾಕೆ ಆಗ್ತವೆ, ಕಾಂಗ್ರೆಸ್ ಇಂಥ ಸಂಘಟನೆ ಇಂಥದ್ದು ಯಾಕೆ ಅವರೇ ಗಲಾಟೆ ಮಾಡಿಸ್ತಾರೆ. ಇದು ನಮ್ಮ ಖರ್ಗೆ ಅವ್ರಿಗೆ ಭಾಳ ಕೆಲಸ ಇದೆ. ಗೃಹ ಮಂತ್ರಿ ಅಂದರೆ ಅವರು ತಮ್ಮ ಜಿಲ್ಲೆಯಲ್ಲೇ ಜೈಲಿನಿಂದ ಓಡಿ ಹೋಗ್ತಾರೆ. ಯಾರೋ ಪಾಪ ಬಿದರ ಪೊಲೀಸರು ಇರ್ತಾರೆ, ಅವ್ರಿಗೆ ಇವ್ರು ತಂದುಕೊಂಡು ಹಾಕಿ ನಾನೇ ಹಿಡಿಸಿದೆ ಅಂತ ಹೇಳ್ತಾರೆ. RSS ಬಗ್ಗೆ ಮಾತಾಡ್ಲಿಕ್ಕಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೀಗೆ ಆಗ್ಬೋದಿಲ್ಲ. ರಾತ್ರಿ ಎಲ್ಲರೂ ನಾವೆಲ್ಲ ಹಿಂದೂಗಳು ದೇವರನ್ನು ಸ್ಮರಣೆ ಮಾಡಿ ಹೆಂಗೆ ಮಾಡ್ಕೊತೀವಲ್ಲ, ಹಂಗೆ ಅವರು RSSನ ಸ್ಮರಣೆ ಮಾಡಿ ಮಾಡ್ಕೊತಾರೆ. ಮುಂಜಾನೆ ಎದ್ದ RSS ಅಂದರೆ ಮಧ್ಯಾಹ್ನ ಊಟ RSS. ಪೊಲೀಸ್ ಅಧಿಕಾರಿಗಳ ಸಭೆ ಮಾಡೋದು ಬರೀ ಅವರು ಟ್ವೀಟ್ ಮಾಡ್ಕೊತಿರ್ತಾರೆ ಯಾವಾಗ RSS. ಅದಕ್ಕೆ ಈಗ ಅವ್ರಿಗೆ ಮಾನಹಾನಿ ಕೇಸ್ ಆಗಿದೆ. ನಾಳೆ ಅವ್ರು ಜಾಮೀನು ಕೊಟ್ಟು ಬರಬೇಕಾಗ್ತದೆ. ಅವ್ರು ಜಾಮೀನು ಕೊಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ಗೃಹ ಮಂತ್ರಿ ಕೊಟ್ಟರೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ RSSನ ಸುಮ್ಮನೆ ಕೆಣ್ಕೊಂಥ ಅವಶ್ಯಕತೆ ಇಲ್ಲ. ನೆಹರುಗೂ ಏನೂ ಆಗಲಿಲ್ಲ, ಜವಾಹರ್ಲಾಲ್ ನೆಹರು ಏನೂ ಮಾಡೋದಾಗಲಿಲ್ಲ, ಇಂದಿರಾ ಗಾಂಧಿ ಅವ್ರಿಗೇನು ಆಗಲಿಲ್ಲ, ರಾಜೀವ್ ಗಾಂಧಿ ಅವ್ರಿಗೆ ಆಗಲಿಲ್ಲ, ರಾಹುಲ್ ಗಾಂಧಿ ಅಂಥವ್ರಿಗೆ ಏನೂ ಆಗೇ ಇಲ್ಲ. ಅದೇ ಏನೂ ಆಗಿಲ್ಲ ಅಂದ್ರೆ ಅವನು ಆದಮೇಲೆ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಮುಂದಿನ 2028 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿರ್ತಾ ಇದೊಂದು ಗಲಾಟೆ. RSS ಬೈದರೆ ನನಗೆ ಪ್ರಮೋಷನ್. ಯಾಕಂದ್ರೆ ರಾಹುಲ್ ಗಾಂಧಿಗೆ ಹಿಂದುತ್ವ ಇದೆಲ್ಲ ನೋಡಿರಲ್ಲ. ಮೊನ್ನೆ ಅಂಡರ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಅಂಡರ್ ಸೆಕ್ರೆಟರಿ ಮುಂಬೈ ಏನು ದಾಳಿ ಆಯ್ತಲ್ಲ, ಮುಂಬೈ ದಾಳಿಯಲ್ಲಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ISIದ ಒಂದು ಜಂಟಿ ಕಾರ್ಯಾಚರಣೆ ಕೇಳ್ತಾರೆ. ಒಬ್ಬ ಹೋಮ್ ಸೆಕ್ರೆಟರಿ ಮನೆಯವ್ರು ಪದ್ಮಶ್ರೀ ಅವಾರ್ಡ್ ಕೊಡ್ತಾರೆ. ಅಂದರೆ ಇವರು ಯಾವ ರೀತಿ ದೇಶ ಹಾಳಾಕತ್ತಾರೋ ಜನರು ಕಣ್ಣಿಗೆ ಕಾಣಿಸ್ತಾರೆ. CM ಸೀಟ್ ರಿಸರ್ವ್ ಮಾಡ್ಕೊಳ್ತಾ ಇದ್ರು. ರಿಸರ್ವ್ ಮಾಡ್ಕೊಳ್ಳಿಕ್ಕೆ ಇವೆಲ್ಲ RSS ಹೋಯಿತು, ವಿಶ್ವೇಂದ್ರ ಪರಿಷತ್ ಹೋಯಿತು, BJP ನರೇಂದ್ರ ಮೋದಿ ಅವ್ರು ಹೋಯಿತು. ನರೇಂದ್ರ ಮೋದಿಯವರ ಕಾಲಿನ ಬೀಳಾಗ ಹೋಗಲ್ಲ, ಆದರೂ ಸುಮ್ಮನೆ ಬೇಕು. ಆಕಾಶಕ್ಕೆ ಉಳ್ಕೊಳ್ತಾರೆ, ನಾವು ಆಕಾಶಕ್ಕೆ ಏನಾಗ್ತದೆ, ನಾನು ಮುಖ್ಯಕ್ಕೆ ಅಂತ ಮೂರ್ತ ವಿಚಾರ. ಅಂದರೆ ಖುಷಿ ರಾಹುಲ್ ಗಾಂಧಿಗೆ ಆಗ್ತದೆ. ಇವತ್ತಿನ ಸಂತೋಷಿ ಏನು ಮನೆತನ ಐತಲ್ಲ, ನೆಹರು ಮನೆತನ ಸಂತೋಷ ಯಾವಾಗಂದ್ರೆ RSS. ಯಾಕಂದ್ರೆ ಅವ್ರು ಹಿಂದೂಗಳೇ ಅಲ್ಲ. ಅವ್ರು ಯಾವ ರೀತಿಯ ಜನಾಂಗಧಾರಿ ಬ್ರಾಹ್ಮಣರು ಬರ್ತಾರೆ. ಅವ್ರ ಮನೆಗೆ ಒಬ್ಬರು ಬ್ರಾಹ್ಮಣರಿಲ್ಲ, ಅದು ಬ್ರಾಹ್ಮಣರು ಹೆಂಗಾದ. ಅದೇ ಒಂದು ನೆಹರು ಇತಿಹಾಸನೇ ಭಾಳ ದೊಡ್ಡ ದುರಂತ ಇದೆ. ಸರ್ ಇವತ್ತು ಭೇಟಿ ಕೊಟ್ಟಿದ್ದೀರಾ ಸರ್ ಮೂಡಲ ಆಂಜನೇಯ ದೇವಸ್ಥಾನಕ್ಕೆ? ತಳ್ಬೇಡಿ ನೋಡಿ ಸರ್. ತಳ್ಬೇಡೋಣ.
ಕಾರ್ಯಕರ್ತರು ಊಟ ಮಾಡಿ ರಾಜ್ಯದಲ್ಲಿ ಸಮಸ್ಯೆ ರಜನಿ ಒಂದು ಸ್ವಲ್ಪ ಪಕ್ಕಕ್ಕೆ ರಾಜ್ಯದಲ್ಲಿ ನಡೀತಾ ಇದೆ. ಕಾರ್ಯಕರ್ತರು ಅಲ್ಲಿ ಸರ್ ಭಾಳಷ್ಟು ಹಿಂದೂ ಕಾರ್ಯಕರ್ತರು ಮೂಡಲ ಬಾಗಿಲ ಮೂಲ ಸ್ಥಾನಕ್ಕೆ ಒಂದು ಹೋರಾಟಗಳು ಕೂಡ ನಡೀತಾ ಇದೆ. ಸರ್ ಮೊಬೈಲ್ ಭಕ್ತರ ಆಶೆ ಅದೇ ಇದೆ. ನ್ಯಾಯಾಲಯದ ಕಟ್ಟಕಟ್ಟೆ ಇದೆ. ಆದಷ್ಟು ನ್ಯಾಯಾಲಯಗಳು ಸಹ ಶೀಘ್ರವಾಗಿ ತೀರ್ಪನ್ನು ಕೊಡ್ತಾರೆ. ಈಗ ನೋಡಿ ಮಥುರಾ ಕಾಶಿಗಳನ್ನು ಸಹ ಸಾಕಷ್ಟು ಮೋದಿಯವರು ಬಂದ ಮೇಲೆ ಒಂದು ರೀತಿ ಜಾಗೃತಿ ಆಗಿದೆ. ಸಾಕಷ್ಟು ಗುರುಗಳೆಲ್ಲ ಅದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ದೇವಸ್ಥಾನ ಇತ್ತು ಅನ್ನೋಂಥದ್ದು ಗುರುಗಳಿರ್ತಾರೆ. ಅದಕ್ಕೇನು ವಿಶೇಷವಾದಂಥ ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಇರ್ಕೊಂಡು ಖನನ ಮಾಡಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಎಲ್ಲ ಮುಚ್ಚೋದಮ್ಮ. ಅದರ ಆದಮೇಲೆ ಅಲ್ಲಿಯೂ ಸಾಕಷ್ಟು ಕುರುಗಳು ಸಿಗ್ತದೆ. ಆದರೆ ಇದು ಕಣ್ಣಿಗೆ ಕಾಣಿಸ್ತದೆ ಇವೆಲ್ಲ ಕುರು. ಅದ್ರ ಆಧಾರದ ಮೇಲೆ ಆದಷ್ಟು ಶೀಘ್ರದಲ್ಲಿ ಇವತ್ತು ಹಿಂದೂಗಳು ಎಷ್ಟೇ ಸಮಾಧಾನದಿಂದಿದ್ರು, ಎಷ್ಟೇ ನಾವು ಜಾತ್ಯತೀತರ ಆದರೂ ಗಣೇಶನ ಮೇಲೆ ಕಲ್ಲು ಬಿದ್ದ. ನಾವೆಲ್ಲ ಹಳೇದು ಮರೀಬೇಕು, ಎಲ್ಲರೂ ಒಂದಾಗಿ ಇರಬೇಕು ಅಂತೇಳಿ ನಾವು ಜಾತ್ಯತೀತ ಹಂಗಾದ್ರೆ ಗಣಪತಿ ಮೇಲೆ ಮದ್ದೂರಿನಲ್ಲಿ ಕಲ್ಲು ಹಾಕೋದು, ನಾಗಮಂಗಲದಲ್ಲಿ ಪೆಟ್ರೋಲ್ ಪಂಪ್ ಹಾಕೊಂಡು ಏನೋ ಯಾವ ಹಿಂದೂಗಳು ಏನೋ ಅವ್ರು ತೊಂದರೆ ಕೊಡೋಂಥದ್ದು ಏನೂ ಮಾಡಿರಲಿಲ್ಲ. ಆದರೆ ಅವರು ಈ ದೇಶದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕನ್ನೋಂಥ ಮನಸ್ಥಿತಿ ಇದೆ. ಇವತ್ತು ನಾವೆಲ್ಲ ಈ ದೇಶದ ಜನ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಣೆ ಮಾಡಿಕೊಂಡು ಅವ್ರು 1942ರಲ್ಲೇ ಈ ದೇಶದ ಏನು 2 ಭಾಗ ಮಾಡಬೇಕಂತ ಗಾಂಧಿ ಮತ್ತು ನೆಹರು ಸ್ವತಂತ್ರ ಏನು ಮಾಡ್ತಾರೆ. ಅವಾಗನೇ ಒಂದು ಮಾತು ಒಂದು ಪಾರ್ಟಿಷನ್ ಆಫ್ ಪಾಕಿಸ್ತಾನ ತಗೊಂಡು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರ್ತಿದ್ದಾರೆ. ಅವ್ರು ಈ ದೇಶದ ದಲಿತರಿಗೆ ಹಿಂದೂಗಳಿಗೆ ಎಲ್ಲರಿಗೂ ಒಂದು ಏನು ಕರೆ ಕೊಟ್ಟಾರೆ. ಭಾರತ ವಿಭಜನೆ ಆಗಬೇಕಾದ್ರೆ ಇಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದ ಭಾಗದಲ್ಲಿರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕನ್ನುವಂಥದ್ದು ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟ ಹೇಳ್ತಾರೆ. ಎಲ್ಲಿವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೆ ಆ ದೇಶದಲ್ಲಿ ಶಾಂತಿ ನೆಮ್ಮದಿ ಹೋಗುತ್ತೆ. ಅವರು ಎಂದೂ ಮತ್ತೊಂದು ಧರ್ಮದವ್ರನ್ನ ಸಹೋದರವನ್ನು ನೋಡುವುದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942ರಲ್ಲಿ ಬರೆದಂಥ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋ ಪುಸ್ತಕ ಇವತ್ತಿನ ಪರಿಸ್ಥಿತಿ ಭಾರತಕ್ಕೆ ನೋಡಿದ್ರೆ ಅವ್ರು ಎಷ್ಟು ನೂರು ಸತ್ಯ ಹೇಳ್ತಾರೆ ಅನ್ನೋಂಥದ್ದು ತಿಳ್ಕೊಬೇಕು. ಕೆಲವು ಮಂದಿ ಹೇಳ್ತಿರ್ತಾರೆ ದಲಿತ ಮುಸ್ಲಿಂ ಬಾಯಿ ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಕಡೆ ಅವ್ರು ನೋಡಿಲ್ಲ, ಅಂಬೇಡ್ಕರ್ ವಿಚಾರಗಳನ್ನು ಓದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಸಹಿತ ಅನೇಕ ಅವರ ಆತ್ಮಸಾಕ್ಷಿಯಾಗಿ ಬರೀಬೇಕಂತ ಸಂವಿಧಾನಕ್ಕೆ ಇವರು ಯಾರೂ ಸಹಕಾರ ಕೊಟ್ಟಿಲ್ಲ. ಕಾಶ್ಮೀರ ಸಮಸ್ಯೆ ಇರ್ಬೋದು. ಇವತ್ತು ನೋಡಿ ಮೊನ್ನೆ ನಾನು ಶ್ರೀನಗರ ಕಾಶ್ಮೀರಕ್ಕೆ ಹೋಗಿದ್ದೆ. ಮೊದಲು ಕಾಶ್ಮೀರದಲ್ಲಿ ಮೋದಿಯವರು ಆರ್ಟಿಕಲ್ 370 ತೆಗೆಯೋಕ್ಕಿಂತ ಮುಂಚೆ ಯಾವುದೇ SC/ST ಜನಾಂಗದವರು ರಿಸರ್ವೇಷನ್ ಇರಲಿಲ್ಲ ಕಾಶ್ಮೀರದಲ್ಲಿ. ಒಬ್ಬ ದಲಿತ ಒಬ್ಬ ಉನ್ನತ ಹುದ್ದೆಯ DC ಆಗ್ಲಿಕ್ಕೆ ಬರ್ತಿದ್ದಿಲ್ಲ, ಒಬ್ಬ IPS ಆಫೀಸರ್ ಆಗ್ಲಿಕ್ಕೆ ಬರ್ತಿದ್ದಿಲ್ಲ. ಕೇವಲ SC/ST ಜನಾಂಗ ಪೌರ ಕಾರ್ಮಿಕ ಆಗಲಿಕ್ಕೆ ಅಟ್ಟೆ ಅರ್ಹತೆ ಇದೆ. ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವ್ರ ವಿಚಾರವನ್ನು ಇಟ್ಕೊಂಡು ಏನು 370 ತೆಗೆದ್ರು, ಇವತ್ತು MLA SC/ST ಆಗ್ಲಿಕ್ಕೆ ಸಾಧ್ಯ ಆಗಿದೆ, IPS ಒಬ್ಬ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ SC/ST ಆಗ್ಲಿಕ್ಕೆ ಸಾಧ್ಯ. ಕಾರಣ ಅಂಬೇಡ್ಕರ್ ವಿಚಾರ ಇವತ್ತು ನರೇಂದ್ರ ಮೋದಿ ತೆಗೆದೇ ಇದ್ರೆ ಅಲ್ಲೊಂದು ಶಂಕರಾಚಾರ್ಯರ ಒಂದು ದೇವಸ್ಥಾನಕ್ಕೆ ಹೋಗಿದ್ದರು.